ಸೇಲ್ ಮಾಡಿಸ್ಬಿಡ್ತೀರಾ? ಹಾಂ ಸೇಲ್ ಮಾಡಿಸ್ಬಿಡ್ತೀರಾ? लक्ष्मीवल्लभारम्भां विकरामणिमध्यमामस्मदाचार्यपर्यन्तां वन्दे गुरुपरम्परा शौचस्मार्ता हरिकङ्कर्माणि किलं मेन चोत्विदं तस्मै समस्तवेदार्थविदे विकनसे नमः। ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿ 26ನೇ ತಾರೀಕು 19ನೇ ತಾರೀಕಿಂದ ರಥೋತ್ಸವ ಪ್ರಾರಂಭ ಆಗಿದೆ. 26ನೇ ತಾರೀಕು ಬ್ರಹ್ಮರಥೋತ್ಸವ ಆಯಿತು. ಇವತ್ತು 9ನೇ ದಿವಸ ಒಂದು ನವಾಹ ಪೂರ್ವಕ ಅಂತ ವೈಖಾನಸ ಆಗೋ ರೀತಿಯಾಗಿ ನಡೆಯುತ್ತೆ. ಇವತ್ತು 9ನೇ ದಿವಸ ಏನು ವಿಶೇಷ ಅಂತಂದರೆ ನಾವು ಧ್ವಜಾರೋಹಣದ ದಿವಸ ದೇವತೆಗಳನ್ನೆಲ್ಲ ಆಹ್ವಾನ ಮಾಡಿದ್ವು. ಇವತ್ತು ರಥೋತ್ಸವ ಮುಗೀತು. ಅವತ್ತು ನಾವೇನು ಪ್ರಾರ್ಥನೆ ಮಾಡಿದ್ದು ಅಂದರೆ ನೀವೆಲ್ಲ ಬಂದು ಯಾವುದೇ ತೊಂದರೆಗಳಾಗದ ಹಾಗೆ ನಮ್ಮ ರಥೋತ್ಸವ ನಡೆಸ್ಕೊಡಿ, ನಿಮ್ಮ ಪರಿವಾರ ಸಮೇತ ಬಂದು ಅಂತ ಪ್ರಾರ್ಥನೆ ಮಾಡಿದ್ದು. ಅವರೆಲ್ಲ ಬಂದಿದ್ದರು, ಎಲ್ಲ ರಥೋತ್ಸವಗಳನ್ನೆಲ್ಲ ನಡೆಸಿದ್ರು. ಈಗ ಅವ್ರನ್ನ ನಾವು ಕಳಿಸ್ಬೇಕಾದ್ರೆ ಏನು ಹಿಂದೆಲ್ಲ ಒಂದು ಎಣ್ಣೆ ನೀರು ಸ್ನಾನ ಮಾಡಿಸಿ ಅವ್ರಿಗೆ ಔತಣ ಮಾಡಿ ಕಳಿಸೋದು ಒಂದು ಪದ್ಧತಿ. ಹಾಗೆ ಇವತ್ತು ಅವಭೃತ ಸ್ನಾನ ಅಂತ ಹೋಗ್ಲಿಲ್ಲಿ ಸ್ನಾನ ಮಾಡಿಸಿ ಅವ್ರಿಗೆ ಎಣ್ಣೆ ಸೀಗೆಕಾಯಿ ಇದೆಲ್ಲ ಹಾಕಿ ಸ್ನಾನ ಮಾಡಿಸಿ ಇವತ್ತು ಸಾಯಂಕಾಲ ಇದನ್ನು ಅವ್ರನ್ನ ವಿಸರ್ಜನೆ ಮಾಡಿ ಕಳಿಸ್ತೀವಿ. ತೀರ್ಥ ಸ್ನಾನ ಅಂತ ಆಗುತ್ತೆ ಅರಸೀಕೆರೆಯಲ್ಲಿ. ಗಣಪತಿ ಪೆಂಡಾಲ್ನಲ್ಲಿ ದೇವ್ರನ್ನ ಬಿಜಿ ಮಾಡಿಸಿ ಭವಾನಿ ಶಂಕರ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಆಗುತ್ತೆ. ತೀರ್ಥ ಸ್ನಾನ ಆಗಿ ಬಂದು ಸಂಜೆ ವಾಪಸ್ಸು ದೇವರು ಕರ್ಕೊಂಬಂದು ಪೂರ್ಣಾವತಿ ಆಗುತ್ತೆ. ಪೂರ್ಣಾವತಿ ಆದಮೇಲೆ ಧ್ವಜ ಅವರೋಹಣ ಆಗುತ್ತೆ. ಧ್ವಜಾರೋಹಣ ಆದಮೇಲೆ ಕಂಕಣ ಇದನ್ನೆಲ್ಲ ವಿಸರ್ಜನೆ ಮಾಡ್ತೀವಿ. ಇಲ್ಲಿಗೆ ಶಾಸ್ತ್ರೋಕ್ತವಾಗಿ 9 ದಿವಸ ರಥೋತ್ಸವದ ಕಾರ್ಯಕ್ರಮ ಮುಗಿಯುತ್ತೆ. 4ನೇ ತಾರೀಕು ತನಕ ವೈಭವೋತ್ಸವಗಳೆಲ್ಲ ಇರುತ್ತೆ. ಆ ಕಡೆ